ಅಂತಾರೋ, ಇಲ್ಲ ನಮ್ಮ ಬಗ್ಗೆ ಆಡ್ಕೊಂಡ್ಬಿಡ್ತಾರ, ಇಲ್ಲ ನಮ್ಮ ಬಗ್ಗೆ ಏನಾದ್ರು ಇದಾಗುತ್ತೆ ತೊಂದರೆ ಆಗುತ್ತೆ ಅಂತೇಳಿ ಯಾರ ಹಂಚ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಇವತ್ತು ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ಯಾರು ಆನ್ಲೈನ್ ಸಂಸ್ಥೆಗಳನ್ನ ಕಟ್ಕೊಂಡು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಹಾಕೊಂಡು ಇವತ್ತು ನಮ್ಮ ಮೇಲೆ ವಸೂಲಿ ಮಾಡ್ಕೊಂಡು ನಮ್ಮನ್ನ ನೋಡ್ತಾ ಇರ್ತಾರೆ. ಇವ್ರು 3 ಜನ ಒಂದೇ ಕ್ಯಾಟಗಿರಿ. ಯಾರು ಇವ್ರು 3 ಜನನು ಇವನ್ ಬಾಡಿಗೆ ಕೊಡ್ತೀನಿ ಅಂತ ಸುಳ್ಗ ಮಾಡ್ತಾವನೆ, ಇವನ್ ಓಟ್ ಹಾಕೊಂಡು ಸುಳ್ಗ ಮಾಡ್ತಾವನೆ ಅಲ್ವಾ? ಇದೇ ತಾನೇ ಆಯ್ತಾರ. ನಮ್ಗೆ ಗಾಡಿ ಲೋನ್ ಕಟ್ಟಿಲ್ಲ ಅಂದ್ರೆ ನಾವು ಅಕ್ಕಪಕ್ಕದ ಮನೆಯವ್ರಿಗೆ ರಿಲೇಷನ್ಗೆಲ್ಲ ಒಂದ್ ಗಾಡಿ ತಗೊಂಡು ಸ್ಪೀಡ್ ಕೊಟ್ಬಿಟ್ಟಿರ್ತೀವಿ. 1 ತಿಂಗಳು ಲೋನ್ ಕಟ್ಟಿಲ್ಲ ಅಂದ್ರೆ ಗಾಡಿ ಇಟ್ಕೊಂಡು ನಮ್ಗೆ ಕ್ಯಾಶ್ ಸಿಕ್ಸ್ಕೊಂತೀವಿ. ಕರೆಕ್ಟ್ ಅಲ್ವಾ? ಈಗ ನಾನು ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮ ತಾಕತ್ತು ನಾನು ಹೇಳ್ತೀನಿ ಕೇಳಿ. ಡ್ರೈವರ್ ಏನೇನ್ ಮಾಡ್ಬೇಕು ಅಂತ ಹೇಳಿ 1000 ಕಾರ್ಡ್ ಓಡಿಸ್ತೆ 900 ಕಾರ್ಡ್ ಸತ್ತೋಯ್ತು. ಇನ್ನೆಷ್ಟು ಕಾರ್ಡ್ ಉಳಿತು? 100 ಕಾರ್ಡ್ ಉಳಿತು. 100 ಕಾರ್ಡ್ ನಾನು ಕೊಟ್ಟೆ. ನೀವ್ ಹೇಳ್ಬೇಕಾಗಿರೋದು ಇಷ್ಟೇ, ನಾನು 1 ಗಾಡಿ ಓನರ್ ಅಲ್ಲ, 1000 ಗಾಡಿ ಓನರ್. 3 ವೀಲರ್ ಇಂದ ಹಿಡಿದು 407 ಇಂದ ಹಿಡಿದು 16 ಫೀಟ್ ಗಂಟ ಗಾಡಿ ನನ್ನ ಹತ್ರ ಇದೆ. ನೀವ್ ಹೇಳಿದ 15 ನಿಮಿಷಕ್ಕೆ ಗಾಡಿ ಕೊಡೋಂತ ತಾಕತ್ ನನಗಿದೆ ಅಲ್ವಾ? ಅದನ್ನ ನಾನು ಹೇಳೋದು. ಇವತ್ತು ನಾನು JP ನಗರದಲ್ಲಿ ಇದ್ದೀನಿ, ಬಾಡಿಗೆ ಕೊಡ್ತಾ ಇದ್ದಾರೆ. ನಾನು JP ನಗರದಲ್ಲಿ ಇಲ್ಲ, ಸದ್ಯಕ್ಕೆ ಬೇರೆ ಕಡೆ ಇದ್ದೀನಿ. ಅದನ್ನ ಒಂದು ರೆಡಿ ಮಾಡ್ಕೊಂಡು ನೀವು 4 ಇವರು ಹೊಟ್ಟೆ ಹಸ್ಕೊಂಡಿದ್ದಾರೆ, ಅವ್ರಿಗೆ ಬಾಡಿಗೆ ಸಿಕ್ಕುತ್ತೆ, ಅವ್ರಿಗೆ ಬಾಡಿಗೆ ಸಿಕ್ಕುತ್ತೆ. ಆ ತಾಕತ್ ನಮ್ಗಿದೆ ಅಲ್ವಾ? ಇವನಿಗೆ 1000 ರೂಪಾಯಿಗೆ 200 ರೂಪಾಯಿ ಕೊಡಕ್ ನಮ್ಗಾಗುತ್ತೆ. 1000 ರೂಪಾಯಿಗೆ 200 ರೂಪಾಯಿ ಬಾಡಿಗೆ ಕಮಿಷನ್ ಕೊಡಕ್ಕಾಗುತ್ತೆ. ಯಾಕೆ ಒಬ್ಬ ಹೊಟ್ಟೆ ಹಸ್ಕೊಂಡಿರೋ ಬಾಡಿಗೆ ಕೊಡಕ್ಕಾಗಲ್ಲ? ಏನಾಯ್ತಾ ಇದೆ ಅಂತ ಹೇಳಿದ್ರೆ, ಬಂದಾಗ ನಾವು ಒಬ್ಬೊಬ್ಬರೇ ಬಂದಿರ್ತೀವಿ ಬೆಂಗಳೂರು ಜೀವನ ಕಟ್ಕೊಳಕ್ಕೆ ಅಲ್ವಾ? ನೋಡಿ, ಒಬ್ಬೊಬ್ಬರೇ ಬಂದಿರ್ತೀವಿ. ಅದಾದ್ಮೇಲೆ ಯಾರೋ ಮುಖಾಂತರವಾಗಿ ಮಲ್ಲಣ್ಣನ, ಮಲ್ಲೇಶ್ ಅಣ್ಣನ, ನಟರಾಜ್ ಅಣ್ಣನ, ಮುಬಾರಕ್ ಬೈನ ಪರಿಚಯ ಮಾಡ್ಕೊಂತೀವಿ. ನಾವು ಒಬ್ಬ ವ್ಯಕ್ತಿ ಮಾತ್ರ ಬೆಳೆಸ್ಕೊಂಡ್ರೆ, ಒಬ್ಬ ವ್ಯಕ್ತಿ ಜೊತೆ ಮಾತ್ರ ಇರ್ತೀವಿ. ಸಂಘ ಸಂಘಟನೆ ಬೆಳೆಸ್ಕೊಂಡ್ರೆ, ನಾವೊಂದು ಗ್ರೂಪ್ ನ ಬೆಳೆಸ್ಕೊಂಡ್ರೆ, ನಾವೊಂದು ಜಾಗನ ಬೆಳೆಸ್ಕೊಂಡ್ರೆ ಸಾವಿರಾರು ಜನ ಇರ್ತೀವಿ ಅಲ್ವಾ? ಆ ಬಾಡಿಗೆ ಒಂದು ಜಾಗಕ್ಕೆ ಹಾಕಿದ್ರೆ ನೀವು ಹಸ್ಕೊಂಡಿದ್ರೆ ನಿಮ್ಗನ್ನ ಸಿಕ್ಕುತ್ತೆ, ಅವ್ರು ಹಸ್ಕೊಂಡಿದ್ರೆ ಅವ್ರಿಗನ್ನ ಸಿಕ್ಕುತ್ತೆ. ಇದರಿಂದ ಯಾವ್ದೋ ಆನ್ಲೈನ್ ಸಂಸ್ಥೆಗಳು ಎಲ್ಲಾನು ಕಟ್ಟಾಗುವಂತ ವ್ಯವಸ್ಥೆ ಆಗುತ್ತೆ. ನಮ್ಗೆ ಬೇಕಾ ಆನ್ಲೈನ್ ಸಂಸ್ಥೆ? ಆ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇಲ್ಲ, ಇಲ್ಲ ನಮ್ ಗಾಡಿ ಲೋನ್ ಕೊಡ್ತಾ ಇಲ್ಲ. ನಾವು ರೋಡೆಲ್ಲ ಗಾಡಿ ರಿಪೇರಿ ಆದ್ರೆ ಕೇಳೋರಿಲ್ಲ. 200 ಕಿಲೋಮೀಟರ್ 300 ಕಿಲೋಮೀಟರ್ ಕಾಡೆಲ್ಲ ಗಾಡಿ ಕೆಟ್ಟೋಯ್ತು ಅಂದ್ರೆ ಯಾವ ಆನ್ಲೈನ್ ಸಂಸ್ಥೆನೂ ಬರಲ್ಲ. ಡ್ರೈವರ್ ಜೊತೆ ಸೇರಿ ಗೂಡ್ಸ್ ಗಾಡಿ ಚಾಲಕರು, ನಾನು ಯಾಕೆಂದ್ರೆ ಆಟೋ ಸಂಘಟನೆ ಅವರು ಕೂಡ ಬಂದಿದ್ದಾರೆ. ಆ ಪಾಪ ಅವ್ರು ಸಪೋರ್ಟ್ ಮಾಡ್ತಾರೆ. ನಮ್ಮ ಮಂಜಣ್ಣ ಆಗಿರ್ಬೋದು, ಇನ್ನು ಎಲ್ಲಾ ನಾಯಕರಿದ್ದಾರೆ, ಅವ್ರಿಗೆಲ್ಲ ಕೈ ಮುಗಿಬೇಕು. ಏನಾದ್ರು ಮಾಡಿದಾಗ ಗೂಡ್ಸ್ ಚಾಲಕರ ಬಗ್ಗೆ ಏನಾದ್ರು ಧ್ವನಿ ಎತ್ತಿದಾಗ ಜೊತೆ ಗುಡಿಸ್ತಾ ಇದ್ದಾರೆ. ನಾನು ಹೇಳೋದೇನಂದ್ರೆ, ನಮ್ಮ ಗೂಡ್ಸ್ ಗಾಡಿ ಸ್ವಲ್ಪ ಜನ ಮೂಗರು ಜಾಸ್ತಿ ಜನ ಇದೀವಿ ನಾವು, ನನ್ನೂ ಸೇರಿ ಮೂಗರು ಜಾಸ್ತಿ ಇದೀವಿ. ಯಾರ ಹತ್ರ ಹಂಚ್ಕೊಂತ ಇಲ್ಲ, ಯಾರ ಜೊತೆ ಒಣ್ಣಾಟ ಇಲ್ಲ. ನಂದು ನನ್ನ ಪ್ರಪಂಚ ನನ್ನ. ನಾನು ಹೇಳ್ತಾ ಇರ್ತೀನಿ ಅವಾಗ, ಸ್ವಾರ್ಥ ಇರೋ ತನ್ನ ಮನೆ, ತನ್ನ ಕುಟುಂಬ, ತನ್ನ ಜೀವನ ಮಾತ್ರ ಕಟ್ಕೊಂತಾನೆ. ಸ್ವಾರ್ಥ ಇದ್ದವ್ರನ್ನ ದೇಶ ಕಟ್ಟ, ನಾವು ದೇಶ ಕಟ್ಟಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಒಬ್ಬ ಚಾಲಕನ ಜೀವನ ಕಟ್ಟುವಂತ ತಾಕತ್ತು ನಮ್ಗಿದೆ. ನಾನು ಒಂದೈತೀನಿ, ಈ ತರ ಪರಿಸ್ಥಿತಿ ಇಟ್ಕೊಂಡು ಯಾವ ರಾಜ್ಯಾಧ್ಯಕ್ಷರು ಹೋರಾಟಕ್ಕೆ ಇಳಿಯಲ್ಲ. ನಾನು ಇಳಿತಾ ಇದ್ದೀನಿ ಅಂದ್ರೆ ನನ್ಗೇನೋ ಇಲ್ಲಿಂದ ಏನೋ ಬರ್ತಾ ಇದೆಯಲ್ಲ, ನಿಮ್ಮಿಂದ ನಂಗೇನೋ ಕೊಡ್ತಾ ಇದ್ದೀರಾ ಅಂತಲ್ಲ. ನಾಳೆ ದಿವಸ ಯಾವನೋ ಒಬ್ಬ ಇದ್ದ ಈ ತರ ಹೋರಾಟ ಮಾಡ್ದ ಅನ್ನೋದು ನೆನ್ಸ್ಕೊಳ್ಳೋದು, ಉಳ್ಕೊಳ್ಳಿ ಅನ್ನೋದು ನಾವು ಹೆಜ್ಜೆ ಇಟ್ಟರೆ ಅದಕ್ಕೆ ಉಳ್ಕೊಳ್ಬೇಕು. ಮುಂದಾ ಚಾಲಕರ ವೇದಿಕೆ ಸಂಘಟನೆ ಮಾತ್ರ ಕರೆದಿಲ್ಲ ಅಲ್ಲಿ, ಅದ ಪ್ರತಿ ಒಂದು ಚಾಲಕರನ್ನ ಕರೆದಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಮೇಲೆ ಮನೋಭಾವ ಬರ್ಬೇಕು, ನಮ್ಮವನು ತಮ್ಮವನು ಅಂತ. ಇವಾಗ ಹೇಳ್ತೀನಿ ಕೇಳಿ, ಇಲ್ಲೆಲ್ಲಾರು ಕೂಡ ನಿಮ್ಮ ಉಸಿರಾಟ ಇವ್ರು ತಗೊಂಡ್ರೆ, ಇವ್ರು ಉಸಿರಾಟ ನೀವು ತಗೊಂಡ್ರೆ, ಇಲ್ಲಿ ಜಾತಿ ಐತಣ, ಇಲ್ಲಿ ಇಲ್ಲ ಧರ್ಮ ಐತಣ, ಇಲ್ಲ ಭಾಷೆ ಏನಾದ್ರು ಬರ್ತಾ ಇದೆಯಾ ನಮ್ಗೆ? ಯಾರೋ ಮಾತಾಡ್ತಾ ಇದ್ರು ನಮ್ಮ ಮುಸಲ್ಮಾನ್ ಬಾಂಧವರು, ಮಾತಾಡೋರು ಕೂಡ ಕೇಳ್ಕೊಂಡು ಕೂತಿದ್ವಿ. ಯಾಕೆ ಅಂದ್ರೆ ನಮ್ಗೆ ಅವ್ರು ನಮ್ಮವರು ಅನ್ನೋ ಭಾವನೆ ಇದೆ. ಪೋಟ್ರಾನ್ ಮಾಡ್ಕೊಂಡು ಕೂತಿರೋದು ಪಂಚಾಯತ್ ಇಲ್ಲ, ಬಂದಿರೋದು ಯಾಕೆ ಏನಂತ ಗೊತ್ತಿಲ್ವಾ? ನಿಮ್ಮನ್ನೇನಾದ್ರು 7 ಫೀಟ್ ಅವ್ರನ್ನ ಮಾತಾಡ್ತಾವ್, 8 ಫೀಟ್ ಅವ್ರನ್ನ ಇಟ್ಕೊಂಡವನ, 3 ವೀಲರ್ ನಾವು ಮಾತಾಡ್ತಾವಾಗ ಫೋನ್ ಅವ್ರನ್ನ ಇಟ್ಕೊಂಡವನ, ನಿಮ್ಮಿಬ್ಬರು ಜೊತೆ ಸೇರಕ್ ಬಿಡ್ತಾನ? ನಿಮ್ಮನ್ನ ಯಾವ ರೀತಿ ನೋಡ್ಕೊಂತವನೆ? ಕಂಪ್ನಿ ನಿಮ್ದು ಆಟಾಗಲ್ವಾ? ನೀವು ಬರ್ಬೇಕಲ್ಲ, ಬೋಳಿ ಮಗ ನಮ್ಗೆಲ್ಲರಿಗೂ ಕಾಸು ಅಲ್ವಾ? ದಿನ 5 ಕೋಟಿ ಸಂಪಾದನೆ ಮಾಡ್ತಾರಲ್ಲ, ಅದೆಲ್ಲ ಯಾರು ಕೊಡ್ಬೇಕಲ್ವಾ? ನಾನು ಹೇಳ್ತೀನಿ ಕೇಳಿ, ಕೈ ಕಟ್ಕೊಂಡು ಜೀವನ ಮಾಡಿ 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 ಇವತ್ತು ಕರ್ನಾಟಕದಲ್ಲಿ ನೆಲೆ ಇದೆ ಒಂಥರ ನಾವು ಆಗ್ಬಿಟ್ಟಿದೀವಿ. ಕರ್ನಾಟಕದಲ್ಲಿ ನಾವು ಇರಬೇಕು, ಹೊರ ರಾಜ್ಯದಿಂದ
ಹಿಂದಿ ವಾಲದವ್ರು ಬಂದು ಇಲ್ಲಿ 50 ಗಾಡಿ 100 ಗಾಡಿ 200 ಗಾಡಿ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಆಫ್ಲೈನ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಹೋಟೆಲ್ ಸಂಸ್ಥೆಗೆ ನಾವು ಕೊಡ್ತೀವಿ 5 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ ಕೊಡ್ತೀವಿ. ಅದನ್ನೆಲ್ಲ ಒಂದೊಂದೇ ಸ್ಟಾರ್ ಕೊಡಕ್ ಮಾಡಿದ್ರೆ ಏನ್ ಮಾಡ್ತಾರೆ, ಲೋಡ್ಗೆ ಹೋಗ್ಬಿಟ್ಟು ಡ್ಯಾಮೇಜ್ ಆದ್ರೆ ಏನ್ ಮಾಡ್ತಾರೆ ಅಲ್ವಾ. ನಾವು ಯಾವ ತರ ವಿಭಿನ್ನವಾಗಿ ಮಾಡ್ಬೇಕು ನಾನು ಹೇಳ್ತೀನಿ ಕೇಳಿ. ಎಲ್ಲರೂ ಇಲ್ಲೇ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಓದು ಬರ ಗೊತ್ತಿರೋರು ಬೇಜಾನ್ ಜನ ನಾಯಕರಿದ್ದೀರಾ. ನೀವು ಮನ್ಸು ಕೊಟ್ರೆ ನನ್ನೇ ಸಾಕ್ಬೋದು ಅಲ್ವಾ, ದೇಶ ಸಾಕಕ್ಕಾಗಲ್ವಾ? ಆಗಲ್ವಾ? ಆಗುತ್ತೆ. ನಮ್ಗೇನ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಎಲ್ಲ ನೀವೇ ನೋಡಿ. ನಾನು ಹೇಳೋದಷ್ಟೇ, ಆನ್ಲೈನ್ ಸಂಸ್ಥೆ ಯಾವುದೇ ಕಾರಣಕ್ಕೂ ನಮಗೆ ಬೇಡ, ಹೋಗಿದ್ದೀವಿ. ಇದನ್ನ ನಾನು ಹೇಳೋದೇನಂತ ಹೇಳಿದ್ರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಏನು ಟ್ರ್ಯಾಕ್ ಮಾಡಿದರೆ ಒಂದು ಪಾಪ್ಲೇಟ್ ಮಾಡಿಕೊಂಡು ಇಲ್ಲಿಂದ ತೊಲಗಲಿ, ಕರ್ನಾಟಕದಿಂದ ಆನ್ಲೈನ್ ಸಂಸ್ಥೆ ತೊಲಗಲಿ, ಫೋಟೋ ಅಂಕಲ್ ಡೆಲಿವರಿ, ಗೋಡಿ, ನೋ ಬ್ರೋಕರು, ಮತ್ತೆ ಯಾವ್ದಾದ್ರು ಡೈರೆಕ್ಟ್ ಡೆಲಿವರಿ ಎಲ್ಲ ತೊಲಗಲಿ ಅಂತ ಮಾಡೋಣ. ಮತ್ತೆ ರಾಮಲಿಂಗ ರೆಡ್ಡಿ ಅವರಿಗೆ ಗೊತ್ತಾಗಬೇಕು ಚಾಲಕರ ಕಷ್ಟ ಏನಿದೆ ಅಂತ ಗೊತ್ತಾಗಬೇಕು. ಇವತ್ತು ಎಲ್ಲಾ ಭಾಗದಲ್ಲಿ ಇದೀವಿ. ಲೋನ್ ಮಿನಿಮಮ್ ನಮ್ಗೆ ಬಂದ್ರೆ 7,000 ಸ್ಟಾರ್ಟ್ ಆಯ್ತು ಅಂದ್ರೆ 35,000 40,000 ಗಂಟೆ ಲೋನ್ ಕೊಡ್ತಾ ಇದೀವಿ. ಇವತ್ತು ಟ್ಯಾಕ್ಸ್ ದುಡ್ಡು ಅಲ್ಲೂ ಹೋಯ್ತಾ ಇದೆ. ಸರ್ಕಾರದವ್ರು ಏನ್ ಮಾಡ್ತಾರೆ, ಇಲ್ಲ ಅಧಿಕಾರಿಗಳು ನೋಡ್ಕೊಂಡು ಕೊಟ್ಟಿದಾರ, ನಿಮ್ಗೂ ಕೂಡ ಗೊತ್ತಿದೆ. ಹೋರಾಟ ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಾವು 2021 ಕೂಡ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಮಿನಿಮಮ್ ಇಲ್ಲ ಅಂದ್ರೆ ಒಂದು 12 ಸಲ ಆದ್ರೂ ನಾವು ಒಂದು 6 ಸಲ ಆದ್ರೂ ಹೋರಾಟಗಳು ಜೋರಾಗಿ ಮಾಡಿದೀವಿ. ಇನ್ನು ಮಿಕ್ಕಿದ ಅಲ್ಲಿ ಕುತ್ಕೊಂಡಾದ್ರೂ ಮೀಟಿಂಗ್ ಮಾಡಿದೀವಿ. ಇವಾಗ ಎಲ್ಲಾರು ಧ್ವನಿ ಆಗ್ಬೇಕಾಗಿರೋದೇನಾದ್ರು, ನಮ್ಗೆ ಫೋಟೋ ಸಂಸ್ಥೆ ಬೇಡ. ರಾಮಲಿಂಗ ರೆಡ್ಡಿದು ಒಂದು ಫೋಟೋ, ಅಧಿಕಾರಿಗಳದ್ದು ಒಂದು ಫೋಟೋ, ಆನ್ಲೈನ್ ಸಂಸ್ಥೆ ಫೋಟೋ ಹಾಕೊಂಡು ನಮ್ಮ ಹೇಳ್ತಾರಲ್ಲ, ಒಂದು ಕಣ್ ಕಾಣಿಸಲ್ಲ, ಒಂದು ಕಿವಿ ಕೇಳಿಸಲ್ಲ, ಒಂದು ಮಾತಾಡಕ್ ಬರಲ್ಲ, ಅದನ್ನ ಆಂದೋಲನ ತರ ಮಾಡ್ಕೊಂಡು ಎಲ್ಲಾರು ಕೂಡ ಪಾಂಪ್ಲೆಟ್ಗಳನ್ನ ರೆಡಿ ಮಾಡ್ಕೊಂಡು ಪೋಸ್ಟ್ಗಳನ್ನ ರೆಡಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವೇನ್ ಹೇಳ್ತೀರಾ, ಶಾಂತಿನಗರ ಕಣ ಹೋಗೋಣ, ರಾತ್ರಿ 12 ಗಂಟೆಗೆ ಹೋಗ್ಬಿಟ್ಟು ಅಲ್ಲೇ ಇರೋಣ, ನಾವು ಬೆಳಗಿನ ಗಂಟೆ ಆಗಿದ್ರು ಕೂಡ ಪರವಾಗಿಲ್ಲ, ನಮ್ ನ್ಯಾಯ ಸಿಕ್ಕ ಗಂಟೆ ಎರೋಳಕ್ ಬೇಡ ಅಂತ ಹೇಳಿದ್ರು ಕೂಡ ಅದಕ್ಕೆ ನಾನು ರೆಡಿ. ಅದೇನಂತ ಹೇಳಿದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಕೊಬೇಕು. ಇಲ್ಲ ಅಣ್ಣ ರಾಮಲಿಂಗ ರೆಡ್ಡಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮುಖ್ಯ ಹಾಕಂತ ವ್ಯವಸ್ಥೆ ಮಾಡೋಣ ಅಂದ್ರು ಅದಕ್ಕೂ ರೆಡಿ. ಇಲ್ಲ ಅಣ್ಣ ನಾವು ವಿಧಾನಸೌಧಕ್ಕೆ ಹೋಗ್ತೀವಿ ಅಂದ್ರು ಕೂಡ ಅದಕ್ಕೂ ರೆಡಿ. ಇಲ್ಲ ಅಣ್ಣ ಡೈರೆಕ್ಟ್ ಆಗಿ ಫೋಟೋ ಸಂಸ್ಥೆ ಹತ್ರ ಚಾಲಕರಿಗೆ ಬೇಕಾಗಿರೋದು ಪಾಲನೆ. ಏನ್ ಹೇಳಿ, ಇವತ್ತು ಇಷ್ಟು ಗೆದ್ದಿದ್ದೀವಿ, ಇಷ್ಟು ಸ್ಫೂರ್ತಿ ಇದೆ ಅಂತ ಹೇಳಿದ್ರೆ ನಿಮ್ಗಳಿಂದ ಇಷ್ಟು ಜನ ಬರ್ತಾ ಇದ್ದಾರೆ. ಸರ್ಕಾರ ಮೆಸೇಜ್ ಹೋಗ್ಬೇಕಲ್ವಾ, ಅಧಿಕಾರಿಗಳು ಮೆಸೇಜ್ ಹೋಗ್ಬೇಕಲ್ಲ. ಡ್ರೈವರ್ ಶಾಂತ ಹೋಗ್ತಾರಲ್ಲ ಅಂತ ಗೊತ್ತಾಗಬೇಕು. ಕಸ ಇದೆ ಅಂತ ಹೇಳಿ ಕಾಲು ತೊಳಿಬಹುದು, ಮೈಯೆಲ್ಲ ಸುತ್ತು ಒತ್ತಾಡಲ್ಲ. ಆನ್ಲೈನ್ ಸಂಸ್ಥೆ ಅಧಿಕಾರಿಗಳು ಹೇಳಿದಾರೆ, ಅವರೆಲ್ಲ ಬಂದು ಗಲೀಜು ಅಂತ ಆಯ್ತಾ. ನಾವು ಉಳ್ಳಾಡ್ಬಿಟ್ಟು ಇನ್ನೊಂದು ಅದೆಲ್ಲ ಮಾಡೋದು ಬೇಡ. ನಾವು ಚಾಲಕರಿಗೆ ಏನಾಗ್ಬೇಕು, ಚಾಲಕರು ಯಾವ ರೀತಿ ನಡ್ಸ್ಕೊಬೇಕು ನೋಡೋಣ. ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಶಾಪ ಹೋಗಿ ತಲುಪಿಟ್ರೆ ಅವ್ನು ಯಾರು ಅಧಿಕಾರಿ ಇದ್ದಾನೆ, ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ, ಅವ್ರು ಅವರೇ ಸತ್ತಾಯ್ತಾರೆ. ಕರೆಕ್ಟಾನೆ? ನಿಮ್ ಗೋಲ್ ಇದೆಯಾ ಗೊತ್ತಾ, ನಿಮ್ ಗೋಲ್ ಇದೆಯಾ ಗೊತ್ತಾ? ಈ ಗೋಲ್ ತಗೊಳ್ಳುವಂತ ವ್ಯವಸ್ಥೆ ಆಗ್ಬಿಟ್ರೆ ಅವರೇ ಸತ್ತೋಗ್ಬಿಡ್ತಾರೆ. ಶಾಪ ಯಾವನ ಒಂದು 500 ಇಸ್ಕೊಂಡು ಕೊಟ್ಟಿರೋದು, ಅಪ್ಪ ಮಕ ಮುಖ ಕೊಟ್ಟಿಲ್ಲ ಅಂತೀವಲ್ಲ, ಅದು ಕೂಡ ಇವ್ರು ಆನ್ಲೈನ್ ಸಂಸ್ಥೆಗೆ ಸೇರುತ್ತೆ. ಒಂದ್ ಬಾಡಿಗೆ ಹೊಡ್ಸ್ಕೊಂಡು ನಮ್ಗೆ ಲೀವ್ ಇರ್ತಾರಲ್ಲ ಅದಂಗೆ. ಅದೇ ನಾನು ಹೇಳ್ತೀನಿ, ಮೈ ಕೊಡ್ತೀವಿ. 3 ಕ್ಯಾಟಗಿರಿ ಅಣ್ಣ, 3 ಕ್ಯಾಟಗಿರಿ. ಇದಕ್ಕೆ ನಿರ್ಧಾರ ಮಾಡೋರು, ಅಂತಿಮ ತೀರ್ಮಾನ ಕೊಡೋರು ಇಲ್ಲಿ ಬಂದಿರೋಂತ ನಾಯಕರಲ್ಲ. ಅರ್ಥ ಆಯ್ತಾ? ಇಲ್ಲಿರೋಂತ ಚಾಲಕರು, ಮಾಲೀಕರು. ಯಾರು ಹೇಳಿ? ನೀವೇನ್ ಹೇಳ್ತೀರೋ, ಎಲ್ಲಿ ಮೆಜಾರಿಟಿ ಬರುತ್ತೆ ಅದಕ್ಕೆ ನಾನ್ ಬದ್ಧ, ನಮ್ ಸಂಘಟನೆ ಬದ್ಧ, ನಮ್ ನಾಯಕರು ಬದ್ಧ. ಅರ್ಥ ಆಯ್ತಾ? ನೀವ್ ಹೇಳೋದು ನಾವು ಕೇಳ್ತಾ ಇದೀವಿ. ಈ ದಿನ ಏನೋ ನಾವೇನೋ ಒಂದ್ ಹೇಳೋದು, ನೀವೇನೋ ಒಂದ್ ಹೇಳೋದು ಆಯ್ತಾ ಇಲ್ಲ. ಅರ್ಥ ಆಯ್ತಾ? ಇವತ್ತು ಒಬ್ಬ ಚಾಲಕ ಹೇಳ್ತಾ ಇರೋದೇನೋ, ನನ್ಗೆ ಆನ್ಲೈನ್ ಸಂಸ್ಥೆ ಬೇಡ ಅಲ್ಲ. ಆನ್ಲೈನ್ ಸಂಸ್ಥೆ ನಾವ್ ಯಾವತ್ತು ಕಾರಣಕ್ಕೂ ಬೇಡ. ಮಾಡೋದು ಮಾಡ್ತೀರಾ, ಸರ್ಕಾರದಿಂದ ಒಂದು ಆನ್ಲೈನ್ ಸಂಸ್ಥೆ ಮಾಡಿ, 5 ಗಂಟೆ ಈ ಸಂಸ್ಥೆನ ಕ್ಲೋಸ್ ಮಾಡಿ. ಬಾಡಿಗೆ ನಾನು 1 ದಿವಸ ಉಪವಾಸ ಇದ್ದು 2 ದಿವಸ ಉಪವಾಸ ಇದ್ದು ನಮ್ ಸ್ಟ್ಯಾಂಡಲ್ಲಿ ಬರುವಂತ ತಾಕತ್ ನಮ್ಗಿದೆ. ಯಾರಾದ್ರೂ ಊರ್ ಬಿಟ್ಟು ಊರ್ ಬಂದು ನೆಲೆ ಕಟ್ಕೊಂಡ್ ಬಂದಿರೋಂಥವ್ರಿಗೆ ಜಾಗ ಕೊಡುವಂತ ತಾಕತ್ ನಮ್ಗಿದೆ. ಎಲ್ಲಾರು ಹೇಳ್ಬೋದು, ಅಣ್ಣ ಇವನು ಹುಬ್ಳಿಂದ ಬಂದವನೆ, ಧಾರವಾಡಿಂದ ಬಂದವನು, ಗದಗಿಂದ ಬಂದವನೆ ಅಂತ. ಅವ್ರಿಗೂ ಕೂಡ ನಮ್ಮ ಜಾಗದಲ್ಲಿ ನಾನು ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ, 10 ಗಾಡಿ ಹಾಕೊಂಡಿದ್ದೀನಿ, 2 ಗಾಡಿಗೆ ಜಾಗ ಕೊಟ್ಟಿಲ್ಲ ಅಂತೇನಿಲ್ಲ. ನಾನು ಊಟ ಮಾಡ್ತೀನಿ, ನಾನು ಊಟ ಮಾಡ್ತೀನಿ. ಭಾವನೆ ಬರ್ಬೇಕಾಗಿರೋದ್ರಲ್ಲಿ ನಾವೆಲ್ಲರೂ ಒಂದೇ ಅನ್ನೋದು ಭಾವನೆಗಳು ಬರ್ಬೇಕು.
ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ. ಈಗ ನಾವು 4-5 ವರ್ಷದಿಂದ ಎಲ್ಲರಿಗೂ ದಯವಿಟ್ಟು ಎಲ್ಲರೂ ಕೂತ್ಕೊಂಡು ನೆಕ್ಸ್ಟ್ ಮಾತಾಡ್ತಾರೆ, ಇಲ್ಲಾಂದ್ರೆ ಮಾತಾಡೋಣ ಯಾರು. ಎಲ್ಲ ದಯವಿಟ್ಟು ಈಗ ಒಂದು ಸ್ವಲ್ಪ ಎಲ್ಲ ಹಂಗೆ ನವೀನಿಗೆ ಬಂದ್ಬಿಟ್ರೆ ಈಸಿಯಾಗಿ ಮಾತಾಡೋದು ಎಲ್ಲರೂ ಜನ ಕೆಲಸ. ಎಲ್ಲ ಈ ಗುಂಪಲ್ಲಿ ನಿಂತ್ಕೊಂಡ್ರೆ ಯಾರಿಗೂ ಏನು ಗೊತ್ತಾಗಲ್ಲ, ಯಾರಿಗೂ ಏನು ಕಾಣಿಸಲ್ಲ. ಎಲ್ಲ ಹಂಗೆ ಒಂದ್ಸರಿ ಈ ಕಡೆ ಬಂದ್ಬಿಡಿ, ದಯವಿಟ್ಟು ಎಲ್ಲ ಈ ಕಡೆ ಬಂದ್ಬಿಡಿ. ಎಲ್ಲ ಬನ್ನಿ, ಎಲ್ಲ ಈ ಕಡೆ ಬರಬೇಕು. ಬಂದಾಗ ಅನ್ನೋದು ಕೆಲಸ. ಸ್ವಲ್ಪ ಸೈಲೆಂಟ್ ಆಗಿದೆ, ಎಲ್ಲ ಸೈಲೆಂಟ್ ಆಗಿದೆ. ಬೆಳಗ್ಗೆ ಮಾಡೋದು ಸೈಲೆಂಟ್ ಆಗಿದೆ. ಸೈಡಿಗೆ ಬನ್ನಿ ಎಲ್ಲ ಸೈಡಿಗೆ ಬರೋಣ ಎಲ್ಲ ಬನ್ನಿ, ಎಲ್ಲ ಸೈಡಿಗೆ ಬನ್ನಿ, ಬನ್ನಿ ಸೈಲೆಂಟ್ ಆಗಿ ಬನ್ನಿ.